ಹೌದು, ಕೋರ ಸಿನಿಮಾ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫಸ್ಟಿಂದ ಕೊನೆವರೆಗೂ ಅದ್ಭುತವಾಗಿದೆ ಸಿನಿಮಾ. ಸಿನಿಮಾ ಮುಗೀತು ಹೊರಟ್ಬಿಡೋಣ ಅನ್ನೋ ಅಷ್ಟೊತ್ತಿಗೆ ಅದರಲ್ಲೂ ಎಂಡಿಗೆ ಮತ್ತೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ. ಅದಂತೂ ಅಲ್ಟಿಮೇಟು. ಮತ್ತೆ ಕೂತು ನೋಡೋಂಗಾಗುತ್ತೆ. ಪಾರ್ಟ್ 2 ಬರುತ್ತೇನೋ ಅಂತ ಕಾಯಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಆ್ಯಕ್ಟಿಂಗು ಅಷ್ಟೇ, ಪ್ರತಿಯೊಬ್ಬರು ಆ್ಯಕ್ಟಿಂಗು ಸ್ಟಂಟ್, ಅದರಲ್ಲೂ ಕಿಟ್ಟಿ ಅಣ್ಣ ರಿಯಲ್ ಆಗಿ ಸ್ಟಂಟ್ ಮಾಡಿರೋದಂತ ಅದಕ್ಕೆ ಸೂಪರಾಗಿ ಬಂದಿದೆ. ಫೈಟಿಂಗ್ ಸೀನು, ಸಾಂಗ್ಗಳು, ಎಲ್ಲರ ಆ್ಯಕ್ಟಿಂಗು ನಾನು ಹೇಳೋದೇ ಬೇಡ. ಕನ್ನಡ ಸಿನಿಮಾನ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಕೋರ ಪಿಕ್ಚರಲ್ಲಿ ನನ್ನ ಹೆಂಡ್ತಿನೂ ಆ್ಯಕ್ಟ್ ಮಾಡಿದ್ದಾಳೆ, ನೀವು ನೋಡಿಲ್ಲ, ಗಮನಿಸಿಲ್ಲ ಅನಿಸುತ್ತೆ. ಅಲ್ಲೊಬ್ಬರು ಕರಿ ಕಂಬಳಿ ಹೊಚ್ಕೊಂಡು ಹೋಯ್ತಾ ಇರ್ತಾರಲ್ಲ, ಅದು ನನ್ನ ಹೆಂಡ್ತಿದೆ. ಇಲ್ಲ, ಆ್ಯಕ್ಟಿಂಗ್ ಮಾಡಿಲ್ಲ, ಸುಮ್ಮನೆ ಸುಗ್ಲಿಕ್ಕಾಗತ್ತೆ. ಮೇಡಮ್ ಎಕ್ಸ್ಟ್ರಾರ್ಡಿನರಿ ಸೀನ್ ಮೇಡಮ್. ಕ್ಲೈಮ್ಯಾಕ್ಸ್ ಅಂತೂ ನಾವು ಗೆಸ್ಸೇ ಮಾಡಿರಲ್ಲ. ಆ ಒಂದು ಕೊನೆಯ ಕ್ಲೈಮ್ಯಾಕ್ಸಲ್ಲಿ ಸತ್ತು ಇನ್ನೊಂದು ಗಂಟೆಲಿ ಬದುಕ್ತಾರೆ ಅಂತ ಆ ಒಂದು ಮಾಹಿತಿನೇ ತುಂಬ ಅದ್ಭುತವಾಗಿದೆ. ಆಮೇಲೆ ಪ್ರತಿ ಸೀನು ನಮ್ಮ MK ಮಠ ಸರ್ ಇದ್ದಾರಲ್ಲ, ಅವರಂತೂ ಎಕ್ಸ್ಟ್ರಾರ್ಡಿನರಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಸುನಾಮಿ ಕಿಟ್ಟಿ ಅವ್ರ ಸ್ಟಂಟ್ ಅಂತೂ ಸೂಪರ್ ಡೂಪರ್ ಆಗೈತೆ. ಆಮೇಲೆ P ಮೂರ್ತಿ ಅಣ್ಣ ಅವರು ಇಷ್ಟು ದಿವಸದವರೆಗೆ ಹೋರಾಟ ಅದು ಇದು ಅದರಲ್ಲಿದ್ದರು. ಬಟ್ ಅವ್ರ ಆ್ಯಕ್ಟಿಂಗು, ಅಭಿನಯ ನೋಡಿದ ತಕ್ಷಣ ಯಾವುದೋ ಒಂದು ಎಕ್ಸ್ಪೀರಿಯನ್ಸ್ ಇರೋ ಥರ, ಒಂದು 20-30 ಸಿನಿಮಾ ಮಾಡಿರೋ ಥರ ಆ್ಯಕ್ಟ್ ಮಾಡಿದ್ದಾರೆ. ನಮಗಂತೂ ಪ್ರತಿ ಸೀನು ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಸಾಂಗ್ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಆಮೇಲೆ ಪ್ರತಿ ಪಾತ್ರಗಳು ಕೂಡ ನಮಗೆಲ್ಲೋ ಈ ಪಾತ್ರ ಯಾಕೆ ಬೇಕಾಗಿತ್ತು, ಈ ಪಾತ್ರ ಹೇಗೆ ಬೇಕಾಗಿತ್ತು ಅಂತ ಅನಿಸೋದೇ ಇಲ್ಲ. ಪ್ರತಿ ಪಾತ್ರನೂ ತನ್ನ ಪಾತ್ರಕ್ಕೆ ಜೀವ ತುಂಬಿ ತುಂಬ ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ಮ್ಯೂಸಿಕ್ಕು ನಮ್ಮನ್ನ ಹೇಳೋದಕ್ಕೆ ಬಿಡಲ್ಲ, ಹಂಗಿದೆ. ಆಮೇಲೆ ಸಿನಿಮಾ ಓವರಾಲ್ ಸಿನಿಮಾ ನೀವು ಕೊಡೋ ದುಡ್ಡಿಗೆ ಯಾವುದೇ ರೀತಿ ಮೋಸ ಇಲ್ಲ, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ದಯವಿಟ್ಟು ಕನ್ನಡ ಚಲನಚಿತ್ರರಂಗದ ಎಲ್ಲ ಪ್ರೇಕ್ಷಕರಿಗೆ ನಾನು ಕೇಳ್ಕೊಳ್ಳೋದಷ್ಟೇ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ಇಂಥ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಗೆದ್ದಾಗಷ್ಟೇ ಇನ್ನೊಂದಷ್ಟು ಕಲಾವಿದರಿಗೆ ಅವಕಾಶ ಸಿಗುತ್ತೆ, ಇನ್ನೊಂದಷ್ಟು ಸಿನಿಮಾ ಮುಖಾಂತರ ನಿಮ್ಮನ್ನ ರಂಚುವಂಥ ಒಂದು ಶಕ್ತಿ ಸಿಗುತ್ತೆ. ದಯವಿಟ್ಟು ಮಿಸ್ ಮಾಡಬೇಡಿ. ಸೂಪರ್ ಡೂಪರ್ ಹಿಟ್ಟಾಗಿದೆ ಕೋರ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಜೈ ಕೋರ. ಅದೇ ಸಿನಿಮಾ ನೋಡ್ಕೊಂಡು ಹೋಗ್ತಾ ಇದ್ದೀನಲ್ಲ, ಈಗ ಕಾರ್ ಹೆಂಗೆ ತೆಗಿಬೇಕು ಅನ್ನೋದ್ರಲ್ಲಿ ಬಿಸಿ ಇದ್ದೀನಿ. ಸಿನಿಮಾ ಮೇಡಮ್ ಈಗ ಸುಖೀಭವ ಅಂತ ಬರ್ತಾಯಿದೆ. ಆಮೇಲೆ ನಮ್ಮ ಇನ್ನೊಂದು 2-3 ಪ್ರೊಡಕ್ಷನ್ ಹಂತದಲ್ಲಿ ನಡೀತಾ ಇದೆ. ಆಮೇಲೆ ಈಗ ಸದ್ಯಕ್ಕೆ ಮಜಾ ಟಾಕೀಸು, ಕಲರ್ಸ್ ಕನ್ನಡ, ಆ ಶೋನಲ್ಲಿ ಬ್ಯುಸಿ ಇದ್ವಿ. ಗೊತ್ತು, ನೋಡ್ತಾ ಇರ್ತೀರಿ, ಸಿನಿಮಾಗಳು ಬರ್ತಾ ಇರ್ತೀವಿ. ಆಲ್ರೆಡಿ 2 ಸಿನಿಮಾ ಬಂದೋಯ್ತು. ಗಜರಾಮ, FIR 626, ಅದು ಯಾರು ಅಷ್ಟಾಗಿ ಅದು ಸಕ್ಸಸ್ ಆಗಲಿಲ್ಲ. ಬರ್ತಾ ಇರ್ತಾವೆ ಸಿನಿಮಾ. ಈಗ ಖಂಡಿತ ಈ ಸದ್ಯದಲ್ಲೇ ಚೀತಿ ಯುವಕರ ಸಂಘನೂ ರೆಡಿ ಆಗ್ತಾಯಿದೆ, ಸುಖೀಭವ ರೆಡಿ ಆಗ್ತಾಯಿದೆ. ಒಂದು ಒಳ್ಳೆ ಕಾಮಿಡಿ ಪಿಕ್ಚರು ಬರುತ್ತೆ, ನೋಡಿ ದಯವಿಟ್ಟು. ಯಾಕಂದರೆ ಈ ಥರ ಸಪೋರ್ಟ್ ಮಾಡಿದ್ರಲ್ವ, ಇನ್ನೊಂದಷ್ಟು ಪಿಕ್ಚರ್ ಮಾಡೋಕ್ಕೆ ನಮ್ಮ ಪ್ರೀತಿಯ ಮೂರ್ತಿ ಅಣ್ಣ ಆಗಿರ್ಬೋದು, ಎಲ್ಲರೂ ಬರೋದಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಕೋರ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ಹೆಂಡ್ತಿ ಕೋರ 2ನಲ್ಲಿ ಆ್ಯಕ್ಟ್ ಮಾಡ್ತಾಳೆ.